ಹಾಯ್ ಫ್ರೆಂಡ್, ಶಾರಿಕಾ ಶ್ರುತಿ ಓಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂತಂದರೆ ಸರಿಯಾದ ರೀತಿಯಲ್ಲಿ ಹಾಲು ಕಾಯಿಸುವ ಕ್ರಮ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಹಾಗಾದರೆ ನಿಮ್ಮ ಮನೇಲಿ ಕಾಯಿಸಿದ ಹಾಲು ಒಡೆದೋಗ್ಬಾರ್ದು ಅಂದರೆ ಈ ವಿಡಿಯೋನ ಫುಲ್ ನೋಡಿ. ಹೀಗೆ ಈ ರೀತಿಯಾಗಿ ಒಂದು ತಪ್ಪಲಿಯನ್ನು ತಗೋಬೇಕು. ಈ ತಪ್ಪಲಿ ಯಾವುದೇ ರೀತಿ ಈ ಪಾತ್ರೆ ಅಲ್ಲಿ ಖಾರ ಅಥವಾ ಖಾರದ ಪಲ್ಯ ಅಥವಾ ಖಾರದ ಸಾಂಬಾರು ಯಾವುದೇ ರೀತಿ ಅದನ್ನು ಬಳಸಿರಬಾರ್ದು. ನಾನು ಹೇಳೋ ಟಿಪ್ಗಳನ್ನು ಫಾಲೋ ಮಾಡಬೇಕು. ಈ ಹೀಗೆ ತಳದಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು, ನಾನು ಫಿಲ್ಟ್ರ್ ನೀರನ್ನು ಯೂಸ್ ಮಾಡಿದ್ದೀನಿ, ನಮ್ಮಲ್ಲೆಲ್ಲ ಅದನ್ನೇ ಬಳಸೋದು. ಅದಾದಮೇಲೆ ನಾನು ಇಲ್ಲಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ಪಾಕೆಟ್ ಹಾಲನ್ನೇ ಯೂಸ್ ಮಾಡಿದ್ದೀನಿ ನಾನು. ನೀವು ಹಸು ಕರೆದಿದ್ದ ಹಾಲನ್ನು ಕೂಡ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಒಂದು ಪಾತ್ರೆಗೆ ಹಾಕೊಂಡ ನಂತರ ಒಲೆ ಮೇಲೆ ಸ್ಟವನ್ನು ಹಚ್ಚಿ ಇದನ್ನ ಮೇಲೆ ಕಾಯೋದಕ್ಕೆ ಇಡಬೇಕಾಗುತ್ತೆ. ಈಗ ನೋಡಿ ನಾನು ತೋರಿಸ್ತೀನಿ. ಈ ರೀತಿ ದೊಡ್ಡ ಫ್ಲೇಮಲ್ಲಿ ಇಡಬಾರ್ದು, ಸಣ್ಣ ಸಿಮ್ಮಲ್ಲಿ ಇಡಬೇಕಾಗುತ್ತೆ. ಸಣ್ಣ ಉರಿಯಲ್ಲಿ ಇಡಬೇಕಾಗುತ್ತೆ. ಸಣ್ಣ ಉರಿಯಲ್ಲಿ ಇಟ್ಟು ಇದನ್ನು ಕಾಯಿಸ್ಬೇಕಾಗ್ತಾ ಆಗುತ್ತೆ. ನೋಡಿ ಹಾಲು ಕಾಯ್ತಾ ಇದೆ. ಕಾಯ್ತಾ ಇದೆ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ನಾನು ನಿಮಗೆ ಇದನ್ನು ಯಾಕೆ ವಿಡಿಯೋ ಮಾಡಿದೆ ಅಂತಂದರೆ, ನನಗೆ ಮದುವೆ ಆದ ಒಂದು 2 ವರ್ಷ ತನಕ ಹಾಲನ್ನು ಕಾಯಿಸಿಟ್ಟಿದ್ರೆ ಈ ಸಮ್ಮರ್ ಟೈಮಲ್ಲಿ ಏನಾಗ್ತಾಯಿತ್ತು, ಅದು ಒಡೆದೋಗ್ತಾಯಿತ್ತು. ಇಲ್ಲಾಂದರೆ ಹುಳಿ ಬರ್ತಾಯಿತ್ತು. 4 ಗಂಟೆ 5 ಗಂಟೆಯಲ್ಲೆಲ್ಲ ಟೀ ಮಾಡಬೇಕಂತಂದರೆ ಹುಳಿ ಬರ್ತಾಯಿತ್ತು. ನನಗೆ ಆ ಹಾಲನ್ನು ನನಗೇನಾಗ್ತಿತ್ತು, ದಿನಕ್ಕೆ ಅರ್ಧ ಲೀಟ್ರ್ ಹಾಲನ್ನು ನಾನು ಸುಮ್ಮನೆ ಚೆಲ್ತಾ ಇದ್ದೆ. ಈ ರೀತಿಯಾಗಿ ಮಾಡ್ತಾಯಿದ್ದೆ. ಆಗ ನನಗೆ ಪಕ್ಕದ ಮನೆ ಅಕ್ಕ ಈ ಒಂದು ಟಿಪ್ಪನ್ನು ಹೇಳಿಕೊಟ್ರು. ನಂತರ ನಿಮಗೂ ಕೂಡ ಇದು ಯೂಸ್ ಆಗ್ಬೋದು ಅಂತ ನಾನು ಈ ವಿಡಿಯೋನ ನಿಮಗೆ ಮಾಡಿದ್ದೀನಿ. ನೋಡಿ, ಈಗ ಹಾಲು ಕುದೀತಾ ಇದೆಯಲ್ವ, ಕುದ್ದು ಮೇಲೆ ಬರ್ತಾ ಇದೆ, ಉಕ್ತಾ ಇದೆ ಅಂತಾರೆ. ಉಕ್ತಾ ಇದೆ, ಹೀಗೆ ಉಕ್ಕಿ ಬಂದು ಕೆಳಗೆ ಹೋಗ್ತಾ ಇದೆ. ಈ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ಇದಕ್ಕೆ ಒಂದು ಟೀ ಕುಡಿಯೋ ಲೋಟದಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ನೀರನ್ನು ಸೇರಿಸ್ಕೊಂಡ್ಮೇಲೆ ಹೀಗೆ ಉಕ್ಕಿ ಬಂದ ಮೇಲೆ ನಾವೇನು ಮಾಡಿಬಿಡ್ತೀವಿ, ಕೆಳಗಡೆ ಇಳಿಸ್ಬಿಡ್ತೀವಿ ಹಾಲನ್ನು. ಹಾಲು ಕಾಯ್ತು ಅಂತ. ಆದರೆ ಇದನ್ನು ಇನ್ನೂ ಸ್ವಲ್ಪ ಸಣ್ಣ ಉರಿಯಲ್ಲಿ ಏನು ಮಾಡಬೇಕು, ಸಿಮ್ಮಲ್ಲೇ ಹಾಗೆ ಒಳಗಡೆ ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಅಲ್ಲಿ ಕಾಣ್ತಾ ಇದೆ ನೋಡಿ, ಸೈಡೆಲ್ಲ ಕಾಣ್ತಾ ಇದೆ, ಅಂದರೆ ಹಾಲಿನ ವೈಬ್ರೇಷನಲ್ಲಿ ಕಾಣ್ತಾ ಇದೆ ಸ್ವಲ್ಪ. ಈ ರೀತಿಯಾಗಿ ಏನು ಮಾಡಬೇಕು, ಕಾಯೋದಕ್ಕೆ ಬಿಡಬೇಕು. ಇನ್ನೊಂದು ಟಿಪ್ಪು ಏನು ಅಂತಂದರೆ, ಹಾಲನ್ನು ಕಾಯಿಸಿದ ಕೆಳಗೆ ಇಳಿಸಿದ ನಂತರ ಅದಕ್ಕೆ ಯಾವುದೇ ರೀತಿಯಾಗಿ ಲಿಡ್ಡನ್ನು ಕ್ಲೋಸ್ ಮಾಡಬಾರ್ದು, ಅಂದರೆ ಮುಚ್ಚಳವನ್ನು ಮುಚ್ಚಿ ಇಡಬಾರ್ದು. ಅದನ್ನು ಅದೇ ರೀತಿಯಾಗಿ ಸ್ವಲ್ಪ ಗಾಳಿಯಲ್ಲಿ, ವಾತಾವರಣದಲ್ಲಿ ಅದಾಗೆ ಹಾರೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಇಲ್ಲಿ ಹಾಲು ಕಾಯ್ತಾ ಇದೆ ಅಲ್ವಾ. ಇದೇ ರೀತಿಯಾಗಿ ನೀವು ಕುದಿಸ್ಕೋಬೇಕಾಗುತ್ತೆ. ನೋಡಿ, ಅಲ್ಲೇ ಕುದೀತಾ ಇರುತ್ತೆ, ಅಲ್ಲೇ ಕುದಿಯೋದಕ್ಕೆ ಬಿಡಬೇಕು ಈ ರೀತಿಯಾಗಿ. ನೋಡಿ, ನಾನು ಹತ್ತಿರದಲ್ಲಿಂದ ತೋರಿಸ್ತಾ ಇದ್ದೀನಿ, ಕ್ಯಾಮ್ರಾ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೋಡಿ, ಅದು ಏನಾಯ್ತು ಅಂದರೆ, ಒಂದು ಸಲ ಉಕ್ಕಿ ಮೇಲೆ ಬಂದ ಮೇಲೆ ನೆಕ್ಸ್ಟು ಅಲ್ಲೇ ಇದ್ದು ಕುದೀತಾ ಇದೆ. ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಬಿಗಿನಿಂಗು ಹಾಲು ಅರ್ಧ ಲೀಟ್ರು ಹಾಲು ಹಾಕಿಸ್ಕೋತಾ ಇದ್ವಿ. ಹಾಲು ಹಾಕಿಸ್ಕೊಂಡಾಗ ಏನು ಮಾಡ್ತಿದ್ದೆ, ಮಾರ್ನಿಂಗ್ ಒಂದು ಸಲ ಕಾಯಿಸ್ತಾ ಇದ್ದೆ. ಅಂದರೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ತಾ ಇರಲಿಲ್ಲ, ಜಾಸ್ತಿ ಉರಿಯಲ್ಲಿ ಕಾಯಿಸ್ತಾ ಇದ್ದೆ. ಆಮೇಲೆ ಕಾದಾದ್ಮೇಲೆ ಎತ್ತಿಟ್ಬಿಡ್ತಿದ್ದೆ. ಅದೇನಾಯ್ತಿತ್ತಂದರೆ, ಹಾಲಿನ ಫುಲ್ಲು ಸಂಪೂರ್ಣ ಕಣಗಳೇನಾಗ್ತಿದೆ, ಅದು ತುಂಬ ಚೆನ್ನಾಗಿ ಕುದ್ದು ಬಾಯ್ಲ್ ಆಗಿರೋದಿಲ್ಲ. ಅದು ಏನಾಗಿರುತ್ತೆ, ಒಂದು ಸಲ ಉಕ್ಕು ಬಂದಿರುತ್ತೆ. ಅದಾದಮೇಲೆ ನಾವು ಮುಗೀತು ಅಂತ ಅಂದ್ಬಿಟ್ಟು ನಾವು ಅದನ್ನು ಎತ್ತಿಟ್ಬಿಡ್ತೀವಿ. ಅದೇನಾಗುತ್ತೆ ಅಂತಂದರೆ, ಸಮ್ಮರಲ್ಲಿ ಈ ಒಂದು ಬೇಸಿಗೆ ಬಿಸಿಲಿನ ಪ್ರಮಾಣ, ಒತ್ತಡ ಜಾಸ್ತಿ ಆದಾಗ ಆ ಹಾಲು ಹುಳಿ ಬರ್ತಾ ಹೋಗುತ್ತೆ. ನೀವು 3 ಗಂಟೆ ಅಥವಾ ಇನ್ನೂ 2 ಗಂಟೆಗೆ ಒಡೆದೋಗಿರೋದು ಉಂಟು ನಾನು ಮಾಡಿರಬೇಕಾದ್ರೆ. ಮತ್ತು 3 ಗಂಟೆ ಆಮೇಲೆ ಟೀ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ನೋಡಿರಿ, ಇಲ್ಲಿ ಉಕ್ಕು ಬಂತಾದಮೇಲೆ ನಾನು ಅದನ್ನು ಹುರಿಬಿದೆ. ಅದಾದಮೇಲೆ ಮತ್ತೆ ಕೆಳಗಡೆ ಸಣ್ಣಕ್ಕೆ ಫ್ಲೇಮನ್ನು ಇಟ್ಟಿದೆ. ಹೀಗೆ ನನಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ನನ್ನಂಗೆ ಕಲಿಯೋರು ತುಂಬ ಜನ ಇರ್ತಾರೆ ಅನ್ನೋದಕ್ಕಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಇದನ್ನು ನೋಡೋದ್ರಿಂದ ಬಿಗಿನರ್ಸು ಯಾರು ಅಡುಗೆಯನ್ನು ಕಲಿತಾ ಇರ್ತಾರೆ, ಅಥವಾ ಯಾರು ಈಗ ನ್ಯೂ ಆಗಿ ಕೆಲಸ ಕಲಿತಾ ಇರೋರು, ಅಥವಾ ಮನೆಯಲ್ಲಿ ಟೀ ಮಾಡಲಿಕ್ಕೆ, ಕಾಫಿ ಮಾಡಲಿಕ್ಕೆ ಕಲಿತಾ ಇದ್ದವ್ರಿಗೆ, ಮತ್ತು ಈಗ ಹೊಸ್ದಾಗಿ ಸಂಸಾರ ಸ್ಟಾರ್ಟ್ ಮಾಡಿರೋರಿಗೆಲ್ಲ ಇದು ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆ ಅನುಕೂಲ ಆದರೆ ನನಗೆ ಒಂದು ಕಾಮೆಂಟನ್ನು ಹಾಕೋದ್ರ ಮೂಲಕ ನೀವು ನನಗೆ ತಿಳಿಸ್ಬೋದು. ನೋಡ್ತಾ ಇದ್ದೀರಲ್ವ, ಈಗ ಅಲ್ಲಿ ಹಾಲು ನೋಡಿ ಸಣ್ಣ ಪ್ರಮಾಣವಾಗಿ ಕಾಯ್ತಾ ಇದೆ, ಸಣ್ಣಗೆ ಕುದೀತಾ ಇದೆ ನೋಡಿ ಸೈಡಲ್ಲೆಲ್ಲ.
ಈ ರೀತಿಯಾಗಿ ಮತ್ತು ಕಾಯಿದ ಮೇಲೂ ಇದಕ್ಕೆ ಏನು ಮಾಡಬೇಕು, ಒಂದು ಟೀ ಲೋಟದಷ್ಟು ನೀರನ್ನು ಸೇರಿಸಿ ಇಟ್ಕೊಳ್ಳೋದ್ರಿಂದ, ಮತ್ತು ಆದಷ್ಟು ತಣ್ಣಗಿರುವಂಥ ಪ್ಲೇಸಲ್ಲಿಡಿ, ಮುಚ್ಚಬೇಡಿ. ಸ್ವಲ್ಪ ಹೊತ್ತು ಅದು ಫುಲ್ಲು ತಣ್ಣಗಾಗೋ ತನಕ ಯಾವುದೇ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಲಿಕ್ಕೆ ಹೋಗಬೇಡಿ. ಈ ರೀತಿಯಾಗಿ ನೀವು ಹಾಲನ್ನು ಕಾಯಿಸಿ ಇಟ್ಕೊಳ್ಳೋದ್ರಿಂದ ಹಾಲು ಯಾವುದೇ ರೀತಿ ಒಡೆದೋಗಲ್ಲ, ಮತ್ತು ಯಾವುದೇ ರೀತಿ ಹುಳಿ ಕೂಡ ಬರೋದಿಲ್ಲ, ಮತ್ತು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಹಾಳಾಗೋದಿಲ್ಲ. ನೋಡಿ, ನಾನು ಅಲ್ಲೇ ತೋರಿಸ್ತಾ ಇದ್ದೀನಿ, ಹತ್ರದಿಂದ ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಸಣ್ಣಗೆ ಅಲ್ಲೇ ಕುದೀತಾ ಇದೆ ಹಾಲು. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.